ತೀವ್ರ ಪೈಪೋಟಿಯ ನಡುವೆಯೂ ಪುತ್ರಿಗೆ ಟಿಕೆಟ್ ಅನ್ನು ಕೊಡಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಕ್ಸಸ್ ಆಗಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಪ್ರಚಾರಕ್ಕೆ ಧುಮುಕಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ. ತಂದೆಯ ಮತಕ್ಷೇತ್ರ ಯಮಕನಮರಡಿಯಿಂದಲೇ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಟಿಕೆಟ್ ಬಹುತೇಕ ಫೈನಲ್ ಆಗ್ತಾ ಇದ್ದ ಹಾಗೆ ಪ್ರಿಯಾಂಕಾ ಮತಬೇಟೆಯನ್ನು ಮುಂದುವರಿಸಿದ್ದಾರೆ. ಪ್ರಿಯಾಂಕಾಗೆ ಸಹೋದರ ರಾಹುಲ್ ಜಾರಕಿಹೊಳಿ ಕೂಡ ಸಾಥನ್ನು ಕೊಟ್ಟಿರುವಂತಹದ್ದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಫೈನಲ್ ಆಗಿದೆ. ಕಾಂಗ್ರೆಸ್ನಿಂದ ಯಾರಾಗಬಹುದು? ರಮೇಶ್ ಕತ್ತಿ ಹೆಸರಿತ್ತು, ಪ್ರಕಾಶ್ ಹುಕ್ಕೇರಿ ಇತ್ತು, ಲಕ್ಷ್ಮಣರಾವ್ ಚಿಂಗಳೆ ಹೆಸರಿತ್ತು. ಈ ಬೆನ್ನಲ್ಲೇ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಫೈನಲ್ ಆಗಿದೆ. ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ. ಇನ್ನೂ ಅನೌನ್ಸ್ ಆಗಿಲ್ಲ, ಅದೇ ಆಗ್ಬೋದು ಇನ್ನೂ 2-3 ದಿವಸದಲ್ಲಿ. ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಪಾರ್ಟಿ ವರ್ಕರ್ಸ್, ಲೋಕಲ್ ಲೀಡರ್ಸ್ ಎಲ್ಲರೂ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಇವತ್ತು ಇನ್ನೂ 2 ಡೇಸ್ ಆಯ್ತು ರೀ. ಯಮಕನಮರಡಿ ತಂದೆಯವ್ರ ಕ್ಷೇತ್ರದಲ್ಲಿಂದ ಇವತ್ತು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕಡೋಲಿ, ಕಾಕ್ತಿ, ಹುದ್ಲಿ ಪಂಚಾಯತ್ಗಳು ಎಲ್ಲ ಮುಗಿಸಿದ್ವಿ. ಇವತ್ತು ನಾವು ರೀ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳು ಕೊಟ್ಟಿದೆ, ಹಾಗೆ ಯುವಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಏನಾದರೂ ಕಂಟ್ರಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಇರಲೇಬೇಕಲ್ವ. ಸೊ ಅದರ ಬೇಸಿಸ್ ಮೇಲೆ ಮಾಡ್ತೀವಿ. ಇನ್ನೂ ಪಕ್ಷದವರಾಗಿರ್ಬೋದು, ಇನ್ನೂ ಅದು ಅಧಿಕೃತ ಘೋಷಣೆ ಆಗಿಲ್ಲ. ಆದರೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿಯವರ ಒಂದು ಹೆಸರು ಮುಂಚೂಣಿಯಲ್ಲಿದೆ. ಆ ನಿಟ್ಟಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಿಂದ ನಾವೆಲ್ಲ ಪ್ರಚಾರ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಯಮಕನಮರಡಿ ಮತಕ್ಷೇತ್ರದಿಂದ ನಾವು ಪ್ರಥಮ ಬಾರಿಗೆ ಮೊದಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಮುಂದೆ ಎಲ್ಲ ಗ್ರಾಮ ಪಂಚಾಯತ್ಗೆ ಇರ್ಬೋದು, ಬೇರೆ ಕ್ಷೇತ್ರಗಳಿಗೆ ಹೋಗುವಂಥ ನಾವು ತಯಾರಿಯನ್ನು ಮಾಡ್ತೇವೆ.